ತಮಿಳು ನಟ ಕಮಲ್ ಹಾಸನ್ಗೆ ಕೋರ್ಟ್ ಕನ್ನಡದ ಪಾಠವನ್ನ ಮಾಡಿದೆ. ಕನ್ನಡ ಭಾಷೆ ಬಗ್ಗೆ ಅವಹೇಳನ ಹೇಳಿಕೆ ನೀಡದಂತೆ ನಿರ್ಬಂಧವನ್ನ ಹೇರಿದೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಕನ್ನಡ ಭಾಷೆಯ ಟೀಕೆ ಪೋಸ್ಟ್ ಮಾಡುವುದನ್ನ ನಿರ್ಬಂಧ ಮಾಡಲಾಗಿದೆ. ಆದೇಶವನ್ನ ನೀಡಿ ವಿಚಾರಣೆ ಆಗಸ್ಟ್ 30ಕ್ಕೆ ಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಸಲ್ಲಿಸಿದಂತಹ ಅರ್ಜಿ ಇದು. ತಮಿಳು ನಟ ಕಮಲ್ ಹಾಸನ್ಗೆ ಕೋರ್ಟ್ನಿಂದ ಕನ್ನಡ ಪಾಠವನ್ನ ಮಾಡಲಾಗಿರುವುದು. ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ ಕೋರ್ಟ್ ಈ ತಮಿಳು ನಟ ಕಮಲ್ ಹಾಸನ್ಗೆ ಕನ್ನಡದ ಪಾಠವನ್ನ ಮಾಡಿದೆ. ಕನ್ನಡ ಭಾಷೆ ಬಗ್ಗೆ ಅವಹೇಳನ ಹೇಳಿಕೆ ನೀಡದಂತೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಿಂದ ಈ ಆದೇಶವನ್ನ ಕೊಟ್ಟಿರೋದು. ಕನ್ನಡ ಭಾಷೆಯ ಟೀಕೆ ಪೋಸ್ಟ್ ಅನ್ನ ಮಾಡೋದು ನಿರ್ಬಂಧವನ್ನ ಹೇರಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ನೀಡಿ ವಿಚಾರಣೆಯನ್ನ ಆಗಸ್ಟ್ 30ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಿಂದ ಸದ್ಯ ಆಗಸ್ಟ್ 30ಕ್ಕೆ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ತಮಿಳು ನಟ ಕಮಲ್ ಹಾಸನ್ಗೆ ಕನ್ನಡದ ಪಾಠವನ್ನ ಮಾಡಿದೆ. ಕನ್ನಡದ ಭಾಷೆ ಬಗ್ಗೆ ಅವಹೇಳನ ಹೇಳಿಕೆ ನೀಡದಂತೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಕನ್ನಡ ಭಾಷೆಯ ಟೀಕೆ ಹಾಗೂ ಪೋಸ್ಟ್ ಅನ್ನ ಮಾಡಬಾರದು ಅಂತ ನಿರ್ಬಂಧವನ್ನ ಹೇರಿ ಆದೇಶವನ್ನ ಕೊಡಲಾಗಿದೆ.